ಪಾಕಿಸ್ತಾನ ಧೂಳಿಪಟ ಭಾರತಕ್ಕೆ ಶುಭ ಮಹಾಶಿವರಾತ್ರಿ. ನಮಸ್ಕಾರ, ಎಲ್ಲರಿಗೆ ಸಜ್ಜನಾರ್ದಂತರ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ದೇವರೇ, ಈ ಒಂದು ಚೊತ್ತೆ ಟೀಮ್ಗೆ ಇಷ್ಟೆಲ್ಲ ಒಂದು ಹೈಪು, ಒಂದು ಟೆನ್ಷನ್. ದೇವ, ಇವರು 5 ಸ್ಪಿನ್ನರ್ಸ್ ಕಣಕ್ಕಿಳಿಸ್ತಾರೆ, ಹಾಗೆ ಹೀಗೆ. ನಾನು ಎಂಥದೋ ಒಂದಿರ್ಬೋದು ಮಾರ್ರೆ, ಇವರು ಭಯಂಕರ ಪರ್ಫಾರ್ಮ್ ಮಾಡ್ಬೋದು. ಏನಾದ್ರು ಭಯ ಆಗ್ತಾ ಉಂಟು. ಭಯವಾದೆ ಇವರ ಬ್ಯಾಟಿಂಗ್ ನೋಡಿದ್ರೆ ನನಗೆ ಅಳು ಬರ್ತದೆ. ನಾನು ಯಾಕಾರೆ ಈ ಮ್ಯಾಚ್ ನೋಡ್ತಿದ್ದೇನೆ ಅಂತ. ಹೋಪ್ಲೆಸ್ ಅಲ್ಲಿ ಆದ್ರೂ ಒಂದು ಚಿಕ್ಕ ಒಂದು ಹೋಪ್ ಉಂಟು. ಇವರು ವೇಸ್ಟ್ ನೋಡಿ. ಫಸ್ಟ್ ಟಾಸ್ ವಿನ್ ಆಗಿ, ಈಗ ಪಾಕಿಸ್ತಾನ ಟಾಸ್ ವಿನ್ ಆದಾಗ ನಾವು ಅಂದ್ಕೊಂಡು ವಾ, ಇವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಮಾರೆ ಅಂತ. ಯಾಕಂತಂದ್ರೆ ಇವರ ಜಾಯಮಾನದಲ್ಲಿ, ಇವರ ಹಿಸ್ಟ್ರಿಯಲ್ಲಿ ದೇ ಆರ್ ನಾಟ್ ಫೇಮಸ್ ಫಾರ್ ಚೇಸಿಂಗ್. ಅವರಿಗೆ ಚೇಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಚೇಸ್ ಸ್ಟಾರ್ಟ್ ಆದ ಕೂಡಲೇ ಎಲ್ಲ ಚಡ್ಡಿಯಲ್ಲೆಲ್ಲ ರಾಡಿ ಆಗಿರ್ತದೆ. ಸೊ ಇವರು ಟಾಸ್ ವಿನ್ ಆದರೂ ಇವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಸುಮ್ಮನೆ ಯಾಕೆ ಮತ್ತೆ ಚೇಸಿಂಗಲ್ಲಿ ಮತ್ತೆ ಪ್ರೆಷರ್ ಎಲ್ಲ ಕ್ರಿಯೇಟ್ ಆಗೋದು ಅಂತ. ಇಲ್ಲ, ನಾವು ಚೇಸ್ ಮಾಡ್ತೇವೆ ಅಂತೆ. ನಾನು ಎಂತ ಮರಳಿಡ್ದಿದೆ ಇವರ ಕ್ಯಾಪ್ಟನ್ನಿಗೆ ಅಂತ. ಒಂದು ಮ್ಯಾಚ್ ಆಗೋ ಮುಂಚೆ ಆ ಒಂದು ಕೆಲವೊಂದು ಮಾತುಗಳೆಲ್ಲ ಇರ್ತದಲ್ಲ, ಅದರಲ್ಲಿ ಅಭಿಷೇಕ್ ಶರ್ಮಾ ಬರಬೇಕು, ನಮಗೆ ಬೆಸ್ಟ್ ಆಫ್ ಬೆಸ್ಟ್ ಜೊತೆ ಕಾಂಪೀಟ್ ಮಾಡಬೇಕು, ಹಾಗೆ ಮೈಂಡ್ ಗೇಮ್. ಈಗ ಕೆಲವರು ಹೇಳೋದು ವಾಹ್ ಎಂತ ಜೆಸ್ಚರ್ ಮಾರೆ, ವಾಹ್ ಸೂಪರ್. ಇದೆಲ್ಲ ಮೈಂಡ್ ಗೇಮ್. ಆ ಕಡೆಯಿಂದ ಫಿಕ್ಸಿಂಗಲ್ಲಿ ಸಿಕ್ಕಿಬಿದ್ದಂತಹ ಎಕ್ಸ್ ಪಾಕಿಸ್ತಾನಿ ಕ್ರಿಕೆಟ್ ಪ್ಲೇಯರ್ ಮೊಹಮ್ಮದ್ ಆಮಿರ್ ಭಾರಿ ಸ್ಟೇಟ್ಮೆಂಟ್ ಏನಂತಂದರೆ, ಏನು ಅಭಿಷೇಕ್ ಶರ್ಮಾ ಅವರು ಬ್ಲೈಂಡ್ ಸ್ಲಾಗರ್ ಮಾರೆ. ಎಗೇನ್ ಮೈಂಡ್ ಗೇಮ್. ಆ ಮೈಂಡ್ ಗೇಮಲ್ಲಿ ಪಾಕಿಸ್ತಾನ ವಿನ್ ಆದರು. ಯಾಕಂತಂದರೆ ಅಭಿಷೇಕ್ ಶರ್ಮಾ ಅವ್ರದ್ದು ಏನು ಸೆಕೆಂಡ್ ಮ್ಯಾಚಲ್ಲಿ ಎಲ್ಲ ಹೊಟ್ಟೆ ನೋವು ಬಂದಿತ್ತು. ಸೊ ಸ್ಯಾಮ್ಸನ್ ಅವ್ರನ್ನ ಹಾಕ್ಕೊಂಡಿದ್ರು. ಇವತ್ತು ಇಲ್ಲ ಹೊಟ್ಟೆ ನೋವೆಲ್ಲ ಹೋಗಿದೆ, ವಾಪಸ್ ಬರ್ತೇನೆ ಅಂತ ವಾಪಸ್ ಟೀಮಿಗೆ ಬಂದರು. ನಮ್ಮ ಒಂದು ಲೆಕ್ಕಾಚಾರ ಎಂತ ಇತ್ತು ಅಂತಂದರೆ, ಅವ್ರದ್ದು ಈಗ ನೀವು ಸೋಫಾರ್ ಅವ್ರದ್ದು ಮ್ಯಾಚಿದು ಹಿಸ್ಟ್ರಿ ತೆಗೆದು ನೋಡಿದೆ ನ್ಯೂಜಿಲೆಂಡ್ ಸೀರೀಸಿಂದ. ಏನು ಫಸ್ಟ್ ಮ್ಯಾಚಲ್ಲಿ 84 ರನ್ ಹೊಡೆದ್ರು, ನೆಕ್ಸ್ಟ್ ಮ್ಯಾಚಲ್ಲಿ ಫಸ್ಟ್ ಬಾಲ್ ಡಕ್, ಅದರ ನೆಕ್ಸ್ಟ್ ಮ್ಯಾಚ್ 68 ರನ್ ಹೊಡೆದ್ರು, ನೆಕ್ಸ್ಟ್ ಮ್ಯಾಚ್ ಮತ್ತೆ ಪುನಃ ಫಸ್ಟ್ ಬಾಲ್ ಡಕ್, ನೆಕ್ಸ್ಟ್ 5th ಮ್ಯಾಚಲ್ಲಿ 30 ರನ್ ಹೊಡೆದ್ರು. ಅಲ್ಲಿಗೆ ನ್ಯೂಜಿಲೆಂಡ್ ಸೀರೀಸ್ ಮುಗೀತು. ನಮ್ಮ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು. USA ಮೇಲೆ ಮತ್ತೆ ಪುನಃ ಫಸ್ಟ್ ಬಾಲ್ ಡಕ್. ಸೊ ನನ್ನ ಲೆಕ್ಕಾಚಾರ ಎಂತಂದರೆ, ಇದು ಭಯಂಕರ ಚಂದ ಉಂಟಲ್ಲ, ಒಂದು ಫಸ್ಟ್ ಬಾಲ್ ಡಕ್ಕು, ಇಲ್ಲ ಇದ್ರೆ ಒಂದು ದೊಡ್ಡ ಸ್ಕೋರ್. ಇವತ್ತು ದೊಡ್ಡ ಸ್ಕೋರ್ ಬರ್ತದೆ ಅಂತ. ಬಟ್ ಪಾಕಿಸ್ತಾನದವರು ಮೈಂಡ್ ಗೇಮಲ್ಲಿ ವಿನ್ ಆಗಿದ್ರು. ಇವತ್ತು ನಮ್ಮ ಅಭಿಷೇಕ್ ಶರ್ಮಾ ಅವರು ಮತ್ತೆ ಪುನಃ 0 ಸುತ್ತಿದ್ದಾರೆ. ಸೊ ವರ್ಲ್ಡ್ ಕಪ್ಪಲ್ಲಿ ಈಗ 2 ಮ್ಯಾಚ್ ಆಯಿತು, ಇನ್ನೂ ಕೂಡ ಅಂದರೆ ಅವರಿದ್ದು 2 ಮ್ಯಾಚ್ ಆಯಿತು, 2 ಇನ್ನಿಂಗ್ಸ್ ಆಯಿತು, ಇನ್ನೂ ಕೂಡ ಖಾತೆಯೇ ತೆರೆಯಲಿಲ್ಲ. ಇದು ತುಂಬ ಬೇಸರದ ಸಂಗತಿ. ನಾನು ಈಗ ತಮಾಷೆಗೆಲ್ಲ ಹೇಳ್ತಿದ್ದೇನೆ, ಬಟ್ ನೋಡಿದಾಗ ನನಗೆ ತಲೆ ಹಾಳಾಯಿತು. ಆ್ಯಂಡ್ ಫಸ್ಟ್ ಓವರ್ ಹಾಕಿದ್ಯಾರು ಅಂತಂದರೆ, ಅವ್ರದ್ದು 5 ಸ್ಪಿನ್ನರ್ಸ್ ಇದ್ದಾರೆ. ಆ 5 ಸ್ಪಿನ್ನರ್ಸ್ ಬಾಲ್ ಹಾಕಿದ್ದಲ್ಲ, 6ನೇ ಸ್ಪಿನ್ನರ್ ಅವರ ಕ್ಯಾಪ್ಟನ್ ಸಲ್ಮಾ ಆಗಾ. ಯಾಕಂದರೆ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಬೇರೆ ಹೇಳಿದರು, ಅಭಿಷೇಕ್ ಶರ್ಮಾ ಅವ್ರು ಬರಲಿ, ಐ ವಾಂಟ್ ಟು ಕಾಂಪೀಟ್ ವಿತ್ ದಿ ಬೆಸ್ಟ್ ಅಂತ. ಸೊ ನಾನೇ ಫಸ್ಟ್ ಓವರ್ ಹಾಕ್ತೇನೆ ಅಂತ. ಫಸ್ಟ್ ಓವರಲ್ಲಿ ಬಂದದ್ದು 1 ರನ್. ಅಭಿಷೇಕ್ ಶರ್ಮಾ ಅವರು ಡಕ್ ಔಟ್. ತಲೆ ಎಲ್ಲ ಹಾಳಾಗೋಯ್ತು. ಇದು ಎಂಥ ಕರ್ಮ ಮಾರ್ರೆ. ಇದು ಒಂಚೂರು ನೋಡಿಕೊಂಡು ನೋಡೋದು, ಟೈಮಿಂಗ್ ಎಂತೆಲ್ಲ ಒಟ್ಟು ತೈಗೆ ಅಂತ ಬೀಸುದಾ? ಹಾಗಾದ್ರೆ ಮೊಹಮ್ಮದ್ ಆಮಿರ್ ಹೇಳಿದ್ದು ಹೌದಾ? ಬ್ಲೈಂಡ್ ಸ್ಲಾಗರ ಎಲ್ಲ ಒಂದಿಷ್ಟು ಜುರ್ರು ಅಂತ ಎಲ್ಲ ಓಡ್ತದಲ್ಲ, ಥಾಟ್ಸ್ ಎಲ್ಲ ಓಡ್ತದಲ್ಲ. ಬಟ್ ನೆಕ್ಸ್ಟ್ ಆಯ್ತು, ಫಸ್ಟ್ ಓವರ್ ಬಿಟ್ಟಾಕಿ. ಅದಾದಮೇಲೆ ಆಟವೇ ಬೇರೆ. ತಂಡದ ಸ್ಕೋರ್ 88 ರನ್ ಆಗಿದೆ. ಅದರಲ್ಲಿ 77 ರನ್ ಯಾರ್ದು? ಇಶಾನ್ ಕಿಶನ್ ಅವ್ರದ್ದು. ಪಿಚ್ ಗರ ತಿರ್ತಾ ಉಂಟು, ಬಾಲ್ ತಿರ್ತಾ ಉಂಟು, ಇದು ಪಿಚ್ ಆಗಿ ಆ ಕಡೆ ಈ ಕಡೆ ಹೋಗ್ತಾ ಉಂಟು, ಎಲ್ಲರೂ ಒದ್ದಾಡ್ತಿದ್ದಾರೆ. ಬಟ್ ಇಶಾನ್ ಕಿಶನ್ ಅವರಿಗೆ ಬಾಲ್ ಫುಟ್ಬಾಲ್ ಥರ ಕಾಣ್ತಾ ಇತ್ತ ಅಂತ. ಅಯ್ಯೋ ದೇವ, 40 ಬಾಲಿಗೆ 77 ರನ್, 10 4, 3 6. ಏನು ಶಹೀನ್ ಶಾ ಅಫ್ರಿದಿ ಅವರ ಪ್ರೈಮ್ ಬೌಲರ್ ಈಗ ಸೆಕೆಂಡ್ ಓವರ್ ಹಾಕ್ಲಿಕ್ಕೆ ಬಂದರು. ಫಸ್ಟ್ ಓವರಲ್ಲಿ ಒಂದೇ ರನ್ ಬಂದದ್ದು, 1 ವಿಕೆಟ್ ಹೋಗಿ ಆಗಿದೆ. ಇಶಾನ್ ಕಿಶನ್ ಸ್ಟ್ರೈಕಲ್ಲಿದ್ದಾರೆ. ಶಹೀನ್ ಅಫ್ರಿದಿ ಅವರು ಬಾಲ್ ಹಾಕ್ಲಿಕ್ಕೆ ಬಂದರು. ಫಸ್ಟ್ ಬಾಲ್ ಡಮ್ ಅಂತ 6. ಒಳ್ಳೆ ಪುಲ್ ಶಾಟ್, ಸೂಪರ್ 6. ಅಂದರೆ ಟೆನ್ಷನೇ ಇಲ್ಲ. ಟೆನ್ಷನ್ ಯಾಕೆ ತಗೊಳ್ಳೋದು ಅನ್ನೋ ಥರ ಇತ್ತು ಇಶಾನ್ ಕಿಶನ್ ಅವ್ರದ್ದು ಆಟ. ಫೆಂಟ್ಯಾಸ್ಟಿಕ್. ಫಸ್ಟ್ 10 ಓವರಲ್ಲಿ 92 ರನ್ ಹರಿದು ಬಂದಿದೆ. ಅದಾದಮೇಲೆ ನಮ್ಮದು ಒದ್ದಾಟ ಎಲ್ಲ ಉಂಟಲ್ಲ, ಯಾವಾಗ ಇಶಾನ್ ಕಿಶನ್ ಅವರು ಔಟ್ ಆದರು ಅದಾದಮೇಲೆ ಒದ್ದಾಡಿದ್ದಂತೂ ಹೌದಪ್ಪ. ಯಾಕಂತಂದರೆ ಫಸ್ಟ್ 10 ಓವರಿಗೆ 92 ರನ್ನು, ನೆಕ್ಸ್ಟ್ 10 ಓವರಿಗೆ ಅದರ ಅರ್ಧ ಬಿಟ್ಟಾಕಿ ಮಾರೆ. ನೆಕ್ಸ್ಟ್ 10 ಅಲ್ಲ, ಫಸ್ಟ್ 10 ಓವರಿಗೆ 92, ನೆಕ್ಸ್ಟ್ 5 ಓವರಿಗೆ ಕೇವಲ 34 ರನ್. ಭಾರಿ ಒದ್ದಾಡಿದ್ರಪ್ಪ. ತಿಲಕ್ ವರ್ಮ ಅವರು ತುಂಬ ಒದ್ದಾಡಿದ್ರಂತ ನನ್ನ ಒಂದು ಅಭಿಪ್ರಾಯ. ತಪ್ಪಿರ್ಬೋದು, ನನಗೆ ಅನಿಸಿತು, ಏಪ್ಪ ಏನು ಕಷ್ಟಪಡ್ತಿದ್ದಾರಲ್ಲ ಮಾರ ಇವತ್ತು ಆಟ ಆಡಲಿಕ್ಕೆ ಅಂತ
ನನಗಂತೂ ಅನಿಸಿತು. ಆ್ಯಂಡ್ ಈವನ್ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಓಕೆ, ಇದು ಏನು ಇವರು 24 ಬಾಲಿಗೆ 25 ರನ್, ಯಾರು ತಿಲಕ್ ವರ್ಮಾ ಅವರು. ಸೂರ್ಯಕುಮಾರ್ ಯಾದವ್ ಅವರು 29 ಬಾಲಿಗೆ 32 ರನ್. ಇಬ್ಬರು ಕೂಡ ಆಲ್ಮೋಸ್ಟ್ ರನ್ನ ಬಾಲ್, ಬಟ್ ಬೆಟರ್ ಸೂರ್ಯಕುಮಾರ್ ಯಾದವ್ ಅವರು ಒಂಚೂರು ಬೆಟರ್ ಇದ್ದರು. ಅದಾದ ಮೇಲೆ ಏನು ಹಾರ್ದಿಕ್ ಪಾಂಡ್ಯ ಅವ್ರು ಬಂದರು, ಅವರು ಕೂಡ ಹಾಗೆ. ಅವರು ಆ ಒಂದು ಬಿಸಿ ರಕ್ತ, ನಾವು ಪಾಕಿಸ್ತಾನದ ಎಗೇನ್ಸ್ಟ್ ಆಡ್ತಾ ಇರೋದು, ಅಟ್ಯಾಕ್ ಮಾಡಬೇಕು, ಬಡಿಬೇಕು, ಹೊಡೆದು ಬಿಸಾಕಬೇಕು, ಆ ಒಂದು ಧಾವಂತದಲ್ಲಿ ಫಸ್ಟ್ ಬಾಲೇ ಡಕ್. ಕೊನೆಗೆ ತಂಡ 175 ಆಗಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಯಾರು ಅಂತಂದರೆ ಲಾಸ್ಟಿಗೆ ದೂಬೆ ಬಂದು ಒಂದು 17 ಬಾಲ್ 27 ರನ್, ರಿಂಕು ಸಿಂಗ್ 4 ಬಾಲಿಗೆ 11 ರನ್, 1 4 1 6. ಕೊನೆಗೆ ಮತ್ತೆ ಪುನಃ ಏನು ಪ್ರೀವಿಯಸ್ ಮ್ಯಾಚಲ್ಲಿ ದುಬೆ ಮತ್ತು ರಿಂಕು ಸಿಂಗ್ ಅವ್ರದ್ದು ಏನು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಸ್ವಲ್ಪ ಎಡವಟ್ಟಾಗಿ ದುಬೆ ಅವರು ರನ್ಔಟ್ ಆಗಿದ್ರಲ್ಲ, ಹಾಗೆಯೇ ಇವತ್ತಾಯಿತು. ದುಬೆ ರನ್ಔಟ್ ಆದರು. ಅಕ್ಷರ್ ಪಟೇಲ್ ಅವರು ಬಂದು ಲಾಸ್ಟ್ ಮ್ಯಾಚಲ್ಲಿ ಫಸ್ಟ್ ಬಾಲ್ ಡಕ್ಔಟ್ ಆದ್ರಲ್ಲ, ಹಾಗೆ ಇವತ್ತಿನ ಕೊನೆಯ ಬಾಲಲ್ಲಿ ಅಕ್ಷರ್ ಪಟೇಲ್ ಅವರು ಡಕ್ಔಟ್ ಆದರು. ಫಸ್ಟ್ ಬಾಲ್ ಡಕ್ಔಟ್, ಒಟ್ಟು 3 ಡಕ್. ಬಟ್ 175 ರನ್ ಶ್ರೀಲಂಕಾದ ಇದು ಕೊಲಂಬೋ ಗ್ರೌಂಡಲ್ಲಿ 175 ಹೊಡೆದ್ರೆ ಅದು ವಿನ್ನಿಂಗ್ ಸ್ಕೋರ್. ಯಾಕಂತಂದರೆ ಸ್ಲೋ ಇತ್ತು ಪಿಚ್ಚು. ನೋಡಿ ನಾನು ಇನ್ನೂ ಒಂದು 3 ಬೌಲರ್ಸ್ ಬಗ್ಗೆ ಮಾತಾಡ್ತೇನೆ. ಒಂದು ಕುತ್ತಿಗೆ ಒಂಚೂರು ಲೂಸ್ ಇರುವಂಥ ಆಟಗಾರ ಅಬ್ರಾರ್ ಅಹ್ಮದ್, ಅವರು 3 ಓವರ್ಗೆ 38 ರನ್, ಚಿಂದಿ ಚಿತ್ರಾನ್ನ, ಐ ಲವ್ ಯು, ಆಯಿತಾ. ಅದಾದಮೇಲೆ ಎಂಥ ಶಹಬಾಜ್ ಅಹ್ಮದ್ 1 ಓವರಿಗೆ 17 ರನ್, ಅಲ್ಟಿಮೇಟ್ ಫ್ಯಾಂಟಾಸ್ಟಿಕ್. ಮತ್ತು ಅವರ ಪ್ರೈಮ್ ಬೌಲರ್ ಶಹೀನ್ ಶಾಫ್ರಿದಿ 2 ಓವರ್ಗೆ 31 ರನ್. ಸೊ ಇವರು 3 ಜನ ಸೇರಿ 6 ಓವರ್ ಹಾಕಿದ್ದಾರೆ. ಇವರು ಈ 6 ಓವರಲ್ಲಿ 86 ರನ್ ಹೊಡಿಸ್ಕೊಂಡಿದ್ದಾರೆ. ಬಟ್ ಮಿಕ್ಕಿದಂತಹ 14 ಓವರ್ ಏನು ಬೇರೆ ಬೇರೆ ಸ್ಪಿನ್ನರ್ಸ್ ಹಾಕಿದಾರಲ್ಲ, ಅವರೆಲ್ಲರೂ ಸೇರಿ ಕೊಟ್ಟದ್ದು ಕೇವಲ 89 ರನ್. 6 ಓವರಿಗೆ 86, 14 ಓವರಿಗೆ 89. ಯಾಕಂತಂದರೆ ಅವ್ರದ್ದು ಬೌಲರ್ ಸ್ವಯಂ ಅಯೂಬ್ ಆಗಿರ್ಬೋದು, ಮತ್ತು ತಾರೀಕಿಗೆ ಇವತ್ತು ವಿಕೆಟ್ ಸಿಗಲಿಲ್ಲ. ಬಟ್ ಮ್ಯಾನ್ ಭಯಂಕರ ವೇರಿಯೇಷನ್ ಉಂಟು, ಅದಂತೂ ಒಪ್ತೇನೆ. ಎಲ್ಲರ ಎಂತ ಹೇಳೋದು, ಅವನು ಎಸೆಯೋದು ಮಾರೆ, ಬಂದು ಸೊಂಕ್ ಅಂತ ಎಸೆಯೋದು. ಇವತ್ತು ಎಂತ ಮಾಡಿದ್ರು ಅಂತ ನಿಂತ್ಕೊಂಡು ಎಸಿಲಿಲ್ಲ, ಸ್ಲೋ ಆಗಿ ಹಾಕಿದ್ರು. ಟೈಮ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತಂತಂದರೆ ಬೇಗ ಬರಲಿ ಮಾರೆ, ಒಂದು ನೀನು ಪಾಸ್ ಕೊಡ್ತೀಯ, ಅದಾದಮೇಲೆ ಬಾಲ್ ಹಾಕಿದ ಮೇಲೆ ಬಾಲ್ ಬರ್ತವೇ ಇಲ್ಲಲ್ಲ, ಅಷ್ಟು ನಿಧಾನ, ಅಷ್ಟು ಫ್ಲೈಟ್ ಮಾಡ್ತಿದ್ರು. ಸಿಕ್ಕಾಪಟ್ಟೆ ವೇರಿಯೇಷನ್ ಅಂತೂ ಇರೋದಂತೂ ಹೌದು, ಆಯಿತಾ. ಸೈಮ್ ಆಗಿರ್ಬೋದು, ನವಾಜ್ ಆಗಿರ್ಬೋದು, ಆ್ಯಂಡ್ ಅದೇ ತಾರೀಕ್ ಮತ್ತು ಸಲ್ಮಾನ್ ಆಗ ಅವರೊಂದು 2 ಓವರ್ ಹಾಕಿದ್ದು. ಸೊ ಇವರೆಲ್ಲ ಸೇರಿಕೊಂಡು 14 ಓವರಲ್ಲಿ ಕೇವಲ 89 ರನ್ ಬಿಟ್ಟು ಕೊಟ್ಟದ್ದು, 175 ರನ್. ಅದಾದ ಮೇಲೆ ನಮ್ಮದು ಈಗ ಇದು ನಾವು ಹೇಗೆ ಡಿಫೆಂಡ್ ಮಾಡ್ತೇವೆ, ಖಾತ್ರಿ ಇತ್ತು ಇವರ ಯೋಗ್ಯತೆಗೆ ಒಂದು 160 ಅಬ್ಬಬ್ಬಾ ಅಂದರೆ ಅಷ್ಟೇ ಹೊಡಿಬೋದು. 176 ಇವರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ ಪಾಕಿಸ್ತಾನದ ಚೇಸ್ ಸ್ಟಾರ್ಟ್ ಆಯಿತು. ಅವ್ರದ್ದು ಹೆಸರಿಂದ ಫರಾನ್, ಡಾಕ್ಯುಮೆಂಟ್ರಿ ಗೈ. ಯಾಕಂದರೆ ಏಷ್ಯಾ ಕಪ್ಪಲ್ಲಿ ಯಾವುದೋ ಒಂದು ಮ್ಯಾಚಲ್ಲಿ 3 ಮ್ಯಾಚಸ್ ಸೋತಿದ್ದಾರೆ ನಮಗೆ ಇಷ್ಟು. ಬಟ್ ಒಂದು ಮ್ಯಾಚಲ್ಲಿ ಬುಮ್ರಾ ಅವರಿಗೆ 3 6 ಹೊಡೆದಿದ್ದಾನೆ ಈ ಫರಾನ್. ಅದಕ್ಕೆ ಪಾಕಿಸ್ತಾನಕ್ಕೆ ಹೋದ ಮೇಲೆ, ಏಷ್ಯಾ ಕಪ್ ಮುಗಿದ ಮೇಲೆ ಅದಕ್ಕೊಂದು ಡಾಕ್ಯುಮೆಂಟ್ರಿ, ನಾನು ಏನೋ 6 ಹಾಗೆ ಹೊಡೆದೆ ಬುಮ್ರಾಗೆ. ಮಾರ್ರೆ, ನಿನ್ನ ದೇಶ 3ಕ್ಕೆ 3 ಮ್ಯಾಚ್ ಏಷ್ಯಾ ಕಪ್ಪಲ್ಲಿ ನಮಗೆ ಇಂತು ಸೋತಿದೆ, ಅದು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಾನು ಬುಮ್ರಾಗೆ 3 6 ಹೊಡೆದೆ ಅಂತ ಅಂದ್ಕೊಂಡು ಡಾಕ್ಯುಮೆಂಟ್ರಿ ಮಾಡ್ತಾರಲ್ಲ, ಎಂತ ಹೇಳೋದು. ಇವತ್ತು ಚೇಸ್ ಸ್ಟಾರ್ಟ್ ಆದಾಗ ಅವರು ವಿನ್ ಆಗಬೇಕು ಅಂತಂದರೆ ಇದೇ ಫರಾನ್ ಮತ್ತು ಸೈಮ್ ಅಯೂಬ್. ಸೊ ಅವರಿಬ್ಬರು ಸೂಪರಾಗಿ ಆಡಲೇಬೇಕಿತ್ತು. ಎಂಥ ಫ್ಯಾಂಟಾಸ್ಟಿಕ್ ಓಪನಿಂಗ್ ಪಾರ್ಟ್ನರ್. 0 ಫಸ್ಟ್ ವಿಕೆಟಿಗೆ 0, ನಮ್ದು ಅಟ್ಲೀಸ್ಟ್ 1 ರನ್ ಬಂದಿತ್ತು ಮಾರ್ರೆ. 0 ಹಾರ್ದಿಕ್ ಪಾಂಡ್ಯ ಅವರು ಹಾಕಿದಂಥ ಫಸ್ಟ್ ಓವರ್, ಮೇಡನ್ ಓವರ್, ಫರಾನ್ ಹಾರಿಬಲ್ ಶಾಟು, ದೊಡ್ಡ 6 ಹೊಡಿತೇನೆ ಅಲ್ಲಿ, ಎಂತ 30 ಯಾರ್ಡ್ ಸರ್ಕಲ್ ಕೂಡ ದಾಟಿಲ್ಲ. ಹೇಗೆ ಅಭಿಷೇಕ್ ಶರ್ಮಾ ಅವರು ಔಟ್ ಆಗಿದ್ರು, ಹಾಗೆ ಮಿಸ್ ಟೈಮ್ ಆಗಿ ಅವರು ಔಟು. ನೆಕ್ಸ್ಟ್ ಓವರ್ ಬುಮ್ರಾ ಅವರು ಹಾಕ್ಲಿಕ್ಕೆ ಬಂದು ಎಲ್ಲ ಸುಮಾರು ಜನ ಕೇಳ್ತಿದ್ರು, ಎಂತ ಮಾರೆ ಫಸ್ಟ್ ಏನು ಈಗ 2 ಮ್ಯಾಚ್ ಆಯಿತು, ಬುಮ್ರಾ ಅವರಿಗೆ ಪವರ್ ಪ್ಲೇಲಿ ಓವರೇ ಕೊಡ್ತಾಯಿಲ್ಲ, ಯಾಕೆ ನಿಮ್ಮ ಮಾತುಗಳನ್ನು ಸೂರ್ಯಕುಮಾರ್ ಯಾದವ್ ಅವರು ಕೇಳಿಸ್ಕೊಂಡ್ರು ಅಂತ ಕಾಣ್ತದೆ. ಇವತ್ತು ಬುಮ್ರಾ ಅವರಿಗೆ ಪವರ್ ಪ್ಲೇಲೇ 2 ಓವರ್ ಹಾಕುವಂಥ ಅವಕಾಶ ಸಿಕ್ಕಿತ್ತು. 2ನೇ ಓವರ್ ಹಾಕ್ಲಿಕ್ಕೆ ಬಂದರು ಬುಮ್ರಾ ಅವರು. ಫಸ್ಟ್ ಬಾಲ್ 6 ಬೈಡ್ ಅಂತ ಸೈಮ್ ಅಯೂಬ್, ಅದೆಂತ ಅವ್ರು ಹೊಡೆದು 6 ಹೋದದಲ್ಲ, ಹೆಜ್ಜಾಗಿ 6 ಹೋಯ್ತು, ಕೀಪರ್ ಮೇಲೆ ತಲೆ ಮೇಲೆ ಹೋಯ್ತು, 3rd ಮ್ಯಾನ್ ಆ ಕಡೆ 6 ಹೋಯ್ತು. ನೆಕ್ಸ್ಟ್ ಬಾಲ್ ಡೆಡ್ ಯಾರ್ಕರ್ LBW. ಅದು ಎಂಥವನಿಗಾದ್ರೂ ಗೊತ್ತುಂಟು, ಅದು ಡೆಡ್ ಯಾರ್ಕರ್ ಮಾರ, ಅದಕ್ಕೆ ರಿವ್ಯೂ ತಗೊಳ್ಬಾರ್ದು ಅಂತ. ಬಟ್ ಪಾಕಿಸ್ತಾನ ಅವ್ರು ಬೇರೆನೇ ಝೋನಲ್ಲಿದ್ದಾರೆ. ರಿವ್ಯೂ ಯಾವ ಕರ್ಮಕ್ಕೆ ರಿವ್ಯೂ ತಗೊಂಡು 1 ಸೆಕೆಂಡ್ ಕೂಡ ವೆಯ್ಟ್ ಮಾಡಲಿಲ್ಲ.
ರಿವ್ಯೂ ತಗೊಂಡು ನಡ್ಕೊಂಡು ಹೋಗೋದಿದ್ರೆ ಅಂದರೆ ಅಷ್ಟು ಶೋರ್ ಉಂಟು ಅಂದರೆ ಇದು ಕ್ಲೀನ್ ಔಟ್ ಅಂತ ಗೊತ್ತಿರೋದಿದ್ರೆ ರಿವ್ಯೂ ಯಾಕೆ ಎಣ್ಣ ತಗೊಂಡದ್ದು ದೇವ. ಹೇಳಿದ್ನಲ್ಲ, ಪಾಕಿಸ್ತಾನದವ್ರಿಗೆ ಅವ್ರ ತಲೆ ಒಳಗಡೆ ಮೆದುಳೇ ಇಲ್ಲ. ಓಕೆ, ಅವರು ಔಟು, ಅವ ಹೇಳ್ಬೇಕಾ ಅವ್ರು ಹೇಳ್ಬೇಕಾ, ಮತ್ತು ಕಮೆಂಟ್ ಸೆಕ್ಷನ್ ಅದೇನಿದು ರೆಸ್ಪೆಕ್ಟ್ ಕೊಡೋದು ಅಂತಲೇ ಹೇಳ್ಬಿಡೋದು, ಮಾತಲ್ಲಿ ಹಾಗೆ ಬರ್ತದೆ. ಅದಾದಮೇಲೆ ಅವರ ಕ್ಯಾಪ್ಟನ್ ಒಂದು 4 ಹೊಡೆದ್ರು. ಸಲ್ಮಾನ್ ಆಗೋರು ಏನು ಬುಮ್ರಾ ಅವರು ಅದೇ ಸೇಮ್ ಓವರಲ್ಲಿ 4. ಈಗ 6 ಹೊಡೆದ ಮೇಲೆ ವಿಕೆಟ್ ತೆಗೆದಿದ್ದಾರೆ ಬುಮ್ರಾ ಅವರು. ಸೊ ಈಗ ಅವರ ಕ್ಯಾಪ್ಟನ್ 4 ಹೊಡೆದ ಮೇಲೆ ಒಂದು ವಿಕೆಟ್ ತೆಗಿಬೇಕಲ್ಲ, ಡಮ್ ನೆಕ್ಸ್ಟ್ ಬಾಲೇ ಔಟು. ಸೊ 2 ಓವರಲ್ಲಿ ಪಾಕಿಸ್ತಾನ 13 ರನ್ ಆಗುವಷ್ಟರಲ್ಲಿ 3 ವಿಕೆಟ್ ಕಳೆದುಕೊಂಡು ಆಗಿದೆ. ಆ್ಯಂಡ್ ಅವ್ರದ್ದು ಏನು ಬಾಬರ್ ದ ಕಿಂಗ್ ಹಾಗೆ ಹೀಗೆ ಬಬ್ಸಿ ಗಿಬ್ಸಿ ಅಂತೆಲ್ಲ ಅಂತಾರಲ್ಲ, ದೊಡ್ಡ ಇನ್ನಿಂಗ್ಸ್ ಬರ್ತದೆ ಅಂತ ಪಾಪ ಪಾಕಿಸ್ತಾನದವರು ಕಾಯ್ತಾ ಕೂತಿದ್ರು. ಬಟ್ ಅವ್ರದ್ದೊಂದು ಅವಸ್ಥೆ ಏನಂತಂದರೆ, ವಿರಾಟ್ ಕೊಹ್ಲಿ ಅವ್ರದ್ದೊಂದು ಏನು ಫಾರ್ಮ್ ಬಿದ್ದೋದಾಗ ಅವಾಗ ಏನು ಬಾಬರ್ ಆಜಮ್ ಟ್ವೀಟ್ ಮಾಡಿದರು, ದಿಸ್ ಟು ಶಾಲ್ ಪಾಸ್, ಡೋಂಟ್ ವರಿ ವಿರಾಟ್ ಕೊಹ್ಲಿ ಹಾಗೆ ಹೀಗೆ ಅಂತ. ಆಯಿತಾ, ದಿಸ್ ಟು ಶಾಲ್ ಪಾಸ್ ಅಂತ ಯಾವಾಗ ಟ್ವೀಟ್ ಮಾಡಿದಾರೋ ಆ ದಿನದಿಂದ ಬಾಬರ್ ಆಜಮ್ ಫಾರ್ಮಲ್ಲೇ ಇಲ್ಲ. ಇವತ್ತು ಕೂಡ ಹಾಗೆ ಅಕ್ಷರ್ ಪಟೇಲ್ ಅವರ ಓವರಲ್ಲಿ ಏನು ಥೈಡ್ ಅಂತ ಆ ಶಾಟಲ್ಲಿ ಅವರು ಜೀವಮಾನದಲ್ಲಿ ಹೊಡೆಯಿಲ್ಲ. ಗ್ರೌಂಡ್ ಶಾಟ್ ಚೆಂದ ಮಾಡಿ ಆಡ್ತಾರೆ. ಸುಮ್ಮನೆ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ವಿಕೆಟ್ ಹೋಗದಿದ್ದಾಗೆ ಕಾದುಕೊಂಡು ಲಾಸ್ಟ್ ಒಂದು 8 ಓವರಲ್ಲಿ ಓಕೆ ಹೊಡೆಯುವ ಅಂತ ಶುರು ಮಾಡಬೇಕಿತ್ತು. ನೋ ಒಟ್ಟು ಕಣ್ಣು ಮುಚ್ಚಿ ಬೀಸಿದ್ರೆ ಡಮ್ ಅಂತ ಬೋಲ್ಡ್. ಅಕ್ಷರ್ ಪಟೇಲಿಗೆ ಸಹ ಒಂದು ವಿಕೆಟ್ ಸಿಕ್ಕಿತು. ಸೊ ಪವರ್ ಪ್ಲೇ ಮುಗಿಯುವಾಗಲೇ 4 ವಿಕೆಟ್ ಬಿದ್ದಾಗೆ ಆಗಿದೆ. ಸೊ ಏನು ಹೈ ವೋಲ್ಟೇಜ್ ಮ್ಯಾಚ್, ಇದರಲ್ಲಿ ಹೈ ಸಹ ಇಲ್ಲ, ವೋಲ್ಟೇಜ್ ಸಹ ಇಲ್ಲ. ಇವರ ಪವರ್ ಪ್ಲೇಯಲ್ಲಿ ಪವರ್ ಕೂಡ ಇಲ್ಲ, ಪ್ಲೇ ಕೂಡ ಇಲ್ಲ. ವೇಸ್ಟ್, ಗೇಮೇ ವೇಸ್ಟ್. ಪವರ್ ಪ್ಲೇ ಆಗುವಾಗಲೇ 4 ವಿಕೆಟ್ ಹೋಗಿ ಆಗಿದೆ. ಅದಾದಮೇಲೆ ಒಂದು ಚಿಕ್ಕ ಪಾರ್ಟ್ನರ್ಶಿಪ್ ಬಂತು. ಏನು ಅವ್ರದ್ದು ಉಸ್ಮಾನ್ ಮತ್ತು ಐ ಥಿಂಕ್ ನವಾಜ್ ಸೇರಿಕೊಂಡು ಒಂದು ಚಿಕ್ಕ ಪಾರ್ಟ್ನರ್ಶಿಪ್. ಅದಾದಮೇಲೆ ಮತ್ತೆ ಪುನಃ ಅವರಾಗೇ ವಿಕೆಟ್ ಕೊಡ್ತಾ ಇದ್ರು. ಅಂದರೆ ಒಂದು ಗೇಮ್ ಅವೇರ್ನೆಸ್ ಇಲ್ಲ, ಯಾವ ಶಾರ್ಟ್ಸ್ ಹೊಡಿಬೇಕಂತ ಗೊತ್ತಿಲ್ಲ, ಒಟ್ರಾಶಿ ಒಂದು ಹೊಡಿತಾ ಇದ್ರು. ಎಷ್ಟಂತಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ 2.6 ಡಿಗ್ರಿ ಟರ್ನ್ ಆಗಿತ್ತು ಬಾಲ್, ಆಯಿತಾ. ಸೆಕೆಂಡ್ ಇನ್ನಿಂಗ್ಸಲ್ಲಿ 1.7 ಡಿಗ್ರಿ ಅಂತ TV ಸ್ಕ್ರೀನಲ್ಲಿ ಬಂತು. ಮೇ ಬಿ ಕುಲ್ದೀಪ್ ಯಾದವ್ ಅವರು ಕೂಡ ನೋಡಿದ್ರು ಅಂತ ಕಾಣೋದು ದೊಡ್ಡ ಸ್ಕ್ರೀನಲ್ಲಿ. ಬಾಲ್ ಅಷ್ಟೇನು ಟರ್ನ್ ಆಗ್ತಾ ಇಲ್ವಾ, ಮತ್ತು ನಾನು ಯಾಕೆ ಸ್ಪಿನ್ ಮಾಡಲಿಕ್ಕೆ ಟ್ರೈ ಮಾಡಬೇಕಂತ ಫುಲ್ ಟಾಸ್ ಹಾಕಿದ್ರು ನವಾಜಿಗೆ. ಆ ಫುಲ್ ಟಾಸ್ ಬಾಲಿಗೆ ಸಹ ಔಟ್. ಅಂದರೆ ಫುಲ್ ಟಾಸ್ ಬಾಲಲ್ಲಿ ಕೂಡ ನೀವು ಔಟ್ ಆಗ್ತೀರಿ ಅಂತಂದರೆ ಕ್ರಿಕೆಟ್ ಯಾಕೆ ಆಡ್ತೀರಿ, ವೇಸ್ಟ್. ಕೊನೆಗೆ 100 ರನ್ ದಾಟಿದ್ದೇ ಪಾಕಿಸ್ತಾನದ ಇವತ್ತಿನ ದೊಡ್ಡ ಸಾಧನೆ. ಯಾಕಂತಂದರೆ ಭಾರತ 10 ಓವರಿಗೆ 92 ರನ್ ಹೊಡೆದ್ರೆ ಅದೇ 92 ರನ್ ಹೊಡಿಲಿಕ್ಕೆ ಪಾಕಿಸ್ತಾನ 15 ಓವರ್ ತಗೊಂಡಿತ್ತು. ಅಂದರೆ 90 ಬಾಲಿಗೆ 92 ರನ್ನ ಬಾಲ್ ಇನ್ನಿಂಗ್ಸ್. T20ಯಲ್ಲಿ ಇಡೀ ಟೀಮ್ ಆಡ್ತಾ ಉಂಟು, ಯಾರೋ ಒಬ್ಬರು ಇಬ್ಬರು ಅಲ್ಲ, ಇಡೀ ಟೀಮ್ ರನ್ನ ಬಾಲ್ ಇನ್ನಿಂಗ್ಸ್ ಆಡ್ತಾ ಉಂಟು. ಕೊನೆಗೆ ಅಂತೂ 100ರ ಗಡಿ ದಾಟಿತ್ತು. ಪಾಂಡ್ಯ ಅವರ ಓವರಲ್ಲಿ 2 ಬಾಲಿಗೆ 2 ಕ್ಯಾಚ್ ಬಿಟ್ಟರು. ಪಾಂಡ್ಯ ಅವರು ಭಾರಿ ಸಿಟ್ಟು ಮಾಡಿಕೊಂಡ್ರು, ಪುಣ್ಯ ಅದೇ ಓವರಲ್ಲಿ ವಿಕೆಟ್ ಬಿದ್ದು 114 ರನ್ನಿಗೆ ಪಾಕಿಸ್ತಾನ ಆಲ್ ಔಟು. 61 ರನ್ಗಳ ಭರ್ಜರಿ ಜಯ. ಏನು ಸ್ವಲ್ಪ ಸಮಾಧಾನ ಆಗಿರ್ಬೋದು. ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಚ್ ಬಿಟ್ಟದಕ್ಕೆಲ್ಲ ಭಾರಿ ಟೆನ್ಷನ್ ಮಾಡಿಕೊಂಡಿದ್ರು, ಸಿಟ್ಟು ಮಾಡಿಕೊಂಡಿದ್ರು. ಏನು ಪಾಕಿಸ್ತಾನ 6 ಸ್ಪಿನ್ನರ್ಸನ್ನು ಕಣಕ್ಕಿಳಿಸಿತ್ತು. ನಾವೇನು ಅಂದ್ಕೊಂಡಿದ್ದು ಅಂದರೆ 6 ಸ್ಪಿನ್ನರ್ಸ್ ಬೌಲ್ ಮಾಡಿದರು, ಬೌಲ್, ಆಯಿತಾ. ನಮ್ಮ ಇದು ಏನು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇಲ್ಲ ನಾವು ಸಹ ಕಣಕ್ಕಿಳಿಸ್ತೇವಣ್ಣ, ಪಾರ್ಟ್ ಟೈಮರ್ಸನ್ನೆಲ್ಲ ನಾವು ಬೌಲಿಂಗ್ ಹಾಕಿಸ್ತೇವೆ ಅಂತ ಅಂದ್ಕೊಂಡು ರಿಂಕು ಸಿಂಗ್ ಹತ್ರ ಬೌಲಿಂಗ್ ಹಾಕಿಸಿದ್ರು, ಮತ್ತು ತಿಲಕ್ ವರ್ಮಾ ಅವ್ರ ಹತ್ರ ಬೌಲಿಂಗ್ ಹಾಕಿಸಿದ್ರು. ಸೊ ಇದಕ್ಕಿಂತ ಒಂದು ಅವಮಾನಕಾರಿ ವಿಷಯ ಪಾಕಿಸ್ತಾನಕ್ಕೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಒಂದು ಸ್ಪಿನ್ ಪಿಚ್ಚಲ್ಲಿ ಪಾಕಿಸ್ತಾನ 18 ಓವರ್ ಸ್ಪಿನ್ನಲ್ಲೇ ಬೌಲಿಂಗ್ ಮಾಡಿದ್ದಾಗಿತ್ತು. ಆವಾಗ ನಮಗೆಲ್ಲ ಟೆನ್ಷನ್, ಇದೆಂತ ಮಾರ್ರೆ, ನಮ್ಮ ತಂಡದಲ್ಲಿ 3 ಸ್ಪಿನ್ನರ್ ಇರೋದು. ಇವತ್ತು ಹರ್ಷದೀಪಿಗೆ ರೆಸ್ಟ್ ಕೊಟ್ಟಿದ್ರು, ಕುಲ್ದೀಪ್ ಯಾದವ್ ಅವರು ಬಂದಿದ್ರು. 3 ಸ್ಪಿನ್, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್. ಅಯ್ಯೋ ಇನ್ನೊಂದು ಸ್ಪಿನ್ನರ್ ಬೇಕಿತ್ತೋ ಏನೋ, ಸುಂದರ್ ಬೇಕಿತ್ತೋ ಏನೋ ಅಂತ. ಬಟ್ ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾ ಅವರು ಸೇರಿಕೊಂಡು ಇಲ್ಲ, ಈ ಸ್ಪಿನ್ ಪಿಚ್ಚಲ್ಲಿ ನಾವು ಫಾಸ್ಟ್ ಬೌಲರ್ಸೇ ಫಸ್ಟ್ 2 ಓವರಲ್ಲಿ 3 ವಿಕೆಟ್ ತೆಗಿತೇವೆ ಅಂತ ಅಂದ್ಕೊಂಡು ಆ ಫಸ್ಟ್ 2 ಚೇಸ್ ಸ್ಟಾರ್ಟ್ ಆದಾಗಲೇ ಚೇಸ್ ಮುಗ್ದಾಗಿದೆ ಪಾಕಿಸ್ತಾನದ್ದು. ಸೊ ಇನ್ನು ನೆಕ್ಸ್ಟ್ 18 ಓವರು ಸುಮ್ಮನೆ ಅಂದರೆ ಕಾಟಾಚಾರಕ್ಕೆ ಆಡಿದ್ದು. ಆ 2 ಓವರಲ್ಲಿ 3 ವಿಕೆಟ್ ಬಿದ್ದ ಕೂಡಲೇ ಅಲ್ಲಿ ಒಂದು ದೊಡ್ಡ ಸೈರನ್ನೆಲ್ಲ ಮೊಳಗಿ, ಇಲ್ಲ ಮ್ಯಾಚ್ ಕ್ಯಾನ್ಸಲ್ ಆಗಿದೆ, ಪಾಕಿಸ್ತಾನಕ್ಕೆ ಆಡೋ ಯೋಗ್ಯತೆ ಇಲ್ಲ, 2 ಪಾಯಿಂಟ್ ತಗೊಳ್ಳಿ ಭಾರತ ಅಂತ ಒಂದು ಹೇಳಿದಿದ್ರೆ ಭಾರಿ ಚಂದ ಆಗ್ತಾ ಇತ್ತ ಅಂತ. ಬಟ್ ಸೂಪರ್, ಭಾರತಕ್ಕೆ ಒಂದು ಅದ್ಭುತವಾಗಿರುವಂತಹ ಮಹಾಶಿವರಾತ್ರಿ ಇವತ್ತು. ಶಿವರಾತ್ರಿ ದಿನ ಇಷ್ಟು ಒಳ್ಳೆ ಜಯ,
ಅಂದರೆ ಇಷ್ಟು ಟೆನ್ಷನ್ ಮಾಡಿಕೊಂಡದ್ದು ವೇಸ್ಟ್ ಆಯಿತು. ಯಾಕಂದರೆ ನಾವು ಸ್ವಲ್ಪ ಟೆನ್ಷನ್ ಆಗ್ತುಂಟು, ಎಂತ ಆಗ್ತದೆ ಏನೋ. ಇವರು ಮೈಂಡ್ ಗೇಮಲ್ಲಿ ಮಾತ್ರ ಬೆಸ್ಟ್, ಪಾಕಿಸ್ತಾನ ಆಟದಲ್ಲಿ ಬೆಸ್ಟ್ ಇಲ್ಲ. ದಯವಿಟ್ಟು ನೋಡಿ USA ಅವರೇ, ನೀವಂತೂ 2 ಮ್ಯಾಚ್ ಸೋತಿದ್ದೀರಿ, 2 ಮ್ಯಾಚ್ ಗೆದ್ದಿದ್ದೀರಿ. ನಮೀಬಿಯಾ, ಈಗ ಪಾಕಿಸ್ತಾನಕ್ಕೆ 1 ಮ್ಯಾಚ್ ಇರುತ್ತಲ್ಲ ನಮೀಬಿಯಾ ಅಗೇನ್ಸ್ಟ್ ಅಂತ, ಯಾರ್ದು ಅಗೇನ್ಸ್ಟ್ 1 ಮ್ಯಾಚ್ ಉಂಟು ನೋಡಿ. ಧೈರ್ಯ ತೆಗೆದುಕೊಳ್ಳಿ, ಅವರನ್ನು ಸೋಲಿಸಿ. ಯಾಕಂತಂದರೆ ಇವರು ಇಂಥ ಚೊತ್ತೆ ಟೀಮೆಲ್ಲ ಸೂಪರ್ 8ಗೆ ಬಂದರೆ ಅವ್ರ ಓಪೋನೆಂಟಿಗೆ ಸ್ವಲ್ಪ ಈಸಿ ಆಗ್ತದೆ. ಸೊ ಇಂಥ ಚೊತ್ತೆ ಟೀಮೆಲ್ಲ ಬರೋದು ಬೇಡ, ಒಳ್ಳೆ ಒಳ್ಳೆ ತಂಡ ಸೂಪರ್ 8ಗೆ ಬರಲಿ, ಒಂದು ಒಳ್ಳೆ ಕಾಂಪಿಟೇಷನ್ ಆಗಲಿ. ನೋಡಿ, ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸಿದಾಗ ನಾವು ಅಪ್ಸೆಟ್ ಅಂತ ಅಂದೆವು. ಹಾಗೆ ಪಾಕಿಸ್ತಾನ ನೆದರ್ಲ್ಯಾಂಡ್ಸನ್ನು ಸೋಲಿಸಿದಾಗ ಕೂಡ ಅಪ್ಸೆಟ್, ನೆದರ್ಲ್ಯಾಂಡ್ ವಿರುದ್ಧ ಪಾಕಿಸ್ತಾನ ವಿನ್ ಆಯ್ತಾ. ಹಾಗೆಯೇ ಇನ್ನು ಮುಂದೆ ಪಾಕಿಸ್ತಾನ ಏನಾದ್ರು ಭಾರತದ ಎಗೇನ್ಸ್ಟ್ ವಿನ್ ಆದರೆ ಅದೊಂದು ದೊಡ್ಡ ಅಪ್ಸೆಟ್ ಆಗ್ತದೆ. ಯಾಕಂತಂದರೆ ಇವರು ನಮ್ಮ ಲೆವೆಲಲ್ಲಿ ಇಲ್ಲ. ಇದು ಬಿಟ್ಟರ್ ಟ್ರುತ್, ಕಹಿ ಸತ್ಯ. ಒಂದು ಕಾಲದಲ್ಲಿ ಎಲ್ಲ ಚಿತ್ರಾನ್ನ ಟೀಮ್, ವಸೀಂ ಅಕ್ರಮ್, ಶೋಯಬ್ ಅಖ್ತರ್, ಇನ್ಜಮ್ ಅಮುಲ್ ಹಕ್, ಯೂಸುಫ್ ಯೋಹಾನ ಎಲ್ಲ ಚಿತ್ರಾನ್ನ ಸೂಪರ್ ಟೀಮ್ ಇತ್ತು. ಆ ಒಂದು ಏನು ಟಕ್ಕರ್ ಇತ್ತು. ಈಗ ಏನು ವೇಸ್ಟ್ ಟೀಮ್, ಮಾತಾಡಲಿಕ್ಕೆ ಮಾತ್ರ ಫಿಟ್ ಇವರು. ಸರಿಯಾಗಿದೆ, ಬರುವ ನಮಸ್ಕಾರ. ಆ್ಯಂಡ್ ಭಾರತ ಒಫಿಷಿಯಲಿ ಸೂಪರ್ 8ಗೆ ಕ್ವಾಲಿಫೈ ಆಗಿದೆ. ನಮಸ್ಕಾರ.